ಮುದ್ದು ಪುಟಾಣಿಗಳೇ, ಇಂದು ನಾವೆಲ್ಲ ಕಲಿ ಕನ್ನಡ 2 ಪರಿಚಯ ಭಾಷೆ ಕನ್ನಡ ಪಾಠ್ಯಪುಸ್ತಕ ಭಾಗ 1 2ನೇ ತರಗತಿಯ ಮುಂದಿನ ಪಾಠವನ್ನ ಕಲಿಯೋಣ. ಇದು ಕೂಡ ಒಂದು ಪದ್ಯ 2 ನಮ್ಮ ಬಾವುಟ. 2ನೇ ಪಾಠ ಪದ್ಯದ ರೂಪದಲ್ಲಿದೆ. ಇದರ ಹೆಸರು ನಮ್ಮ ಬಾವುಟ. ಇದು ಪದ್ಯವಾಗಿರೋದ್ರಿಂದ ಇದನ್ನ ರಾಗವಾಗಿ ಹಾಡಿ ಕಲಿಬೇಕು. ಈಗ ಪದ್ಯವನ್ನೊಮ್ಮೆ ಓದೋಣ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ, ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ನಮ್ಮ ಬಾವುಟ ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರಧ್ವಜ. ಇಲ್ಲಿ ನೋಡ್ತಿದ್ದೀರಲ್ಲ, ನಮ್ಮ ರಾಷ್ಟ್ರಧ್ವಜ ನಿಮ್ಗೆಲ್ಲ ಗೊತ್ತಿದೆಯಲ್ಲ, ಫ್ಲಾಗ್. ಈಗ ನ್ಯಾಷನಲ್ ಫ್ಲಾಗ್ ಅಂತೇವಲ್ಲ, ಇಲ್ಲಿದೆ ನೋಡಿ ನ್ಯಾಷನಲ್ ಫ್ಲಾಗ್. ಇದನ್ನ ಬಾವುಟ ಅಂತಾರೆ. ಈ ಬಾವುಟದ ಬಗ್ಗೆ ಇಲ್ಲಿ ಕವಿ ಬರೀತಾರೆ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ. ಮೇಲೆ ಮೇಲೆ ಏರ್ತಾ ಇದೆ, ನಮ್ಮ ಧ್ವಜ ಮೇಲೆ ಏರ್ತಾ ಇದೆ ಅಂತ ಹೇಳಿದ್ರೆ ನಮ್ಮ ದೇಶ ಮೇಲಕ್ಕೆ ಪ್ರಗತಿಯನ್ನ ಹೊಂದ್ತಾ ಇದೆ. ಅಂದ್ರೆ ನಾವು ಪ್ರಗತಿ ಸಾಧಿಸ್ತಾ ಇದ್ದೇವೆ. ದೇಶ ಅಂದ್ರೆ ಯಾರು? ನಾವು, ನಮ್ಮ ಸಮಾಜ. ಹಾಗಾಗಿ ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ. ನಮಗೆ ಎಲ್ರಿಗೂ ಬಾವುಟವನ್ನ ನೋಡಿದ್ರೆ, ಫ್ಲಾಗ್ ಅನ್ನ ನೋಡಿದ್ರೆ, ನಮ್ಮ ಧ್ವಜವನ್ನ ನೋಡಿದ್ರೆ ಹೆಮ್ಮೆ ಅನಿಸ್ತದೆ. ಯಾಕೆಂದ್ರೆ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದು ಭಾವನೆ ನಮ್ಮಲ್ಲಿ ಮೂಡ್ತದೆ. ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಇದು ಅತಿ ಎತ್ತರದಲ್ಲಿ ಹಾರ್ತಾ ಇದೆ, ತೋರ್ತಾ ಇದೆ. ಅದು ಪಟಪಟ ಅಂತ ಹಾರ್ತಾ ಇದ್ದು ಅಲ್ಲಿ ಎಲ್ಲರನ್ನ ಆಕರ್ಷಿಸ್ತಾ ಇದೆ ಅಂತ ಕವಿ ಇಲ್ಲಿ ಬರೀತಾರೆ. ಕೇಸರಿ ಬಿಳಿ ಹಸಿರು 3 ಬಣ್ಣ ನಡುವೆ ಚಕ್ರವು. ಇಲ್ಲಿ ಕೇಸರಿ ಬಣ್ಣ, ಬಿಳಿ ಬಣ್ಣ, ಹಸಿರು ಬಣ್ಣ. ಬಣ್ಣದ ನಡುವೆ ಏನಿದೆ? ಚಕ್ರ ಇದೆ. ಇಲ್ಲಿ ಕಾಣ್ತಾ ಇದ್ದೀರಲ್ಲ ಈ ಚಕ್ರ. ಕೇಸರಿ ಬಿಳಿ ಹಸಿರು ಅಂದ್ರೆ ಸ್ಯಾಫ್ರನ್, ವೈಟ್, ಗ್ರೀನ್. ಈ 3 ಕಲರ್ ಮಧ್ಯದಲ್ಲಿ ವೀಲ್ ಇದೆ ನೋಡಿ, ಚಕ್ರ. ಇದು ಏನನ್ನ ಇಂಡಿಕೇಟ್ ಮಾಡ್ತದೆ ಅಂತ ಹೇಳಿದ್ರೆ ಸತ್ಯ, ಶಾಂತಿ ಮತ್ತು ತ್ಯಾಗದ ಸಂಕೇತ. ಏನದು? ನಾವು ಸತ್ಯವಂತರಾಗಬೇಕು, ಶಾಂತಿಯನ್ನ ನಮ್ಮಲ್ಲಿ ಬೆಳೆಸ್ಕೊಳ್ಬೇಕು, ಹಾಗೂ ತ್ಯಾಗವನ್ನ ಕೂಡ ನಾವು ಕೆಲವೊಂದು ಸಂದರ್ಭದಲ್ಲಿ ನಮ್ಮತನವನ್ನ ನಾವು ಬಿಡ್ಬೇಕಾಗ್ತದೆ, ನಾವು ತ್ಯಜಿಸ್ಬೇಕಾಗ್ತದೆ. ಇದನ್ನೆಲ್ಲ ನಮ್ಗೆ ಹೇಳಿಕೊಟ್ಟವ್ರು ಯಾರು? ಸತ್ಯ, ಶಾಂತಿ, ತ್ಯಾಗಮೂರ್ತಿ ಗಾಂಧಿ ಹಿಡಿದ ಚರಕವು. ಇಲ್ಲಿ ಗಾಂಧಿಯನ್ ತಾತನ ನೋಡಿದ್ದೀರಲ್ಲ, ಗಾಂಧಿ ತಾತನನ್ನ ಎಲ್ಲಿ ಹೆಚ್ಚಾಗಿ ನೋಡಿದ್ದೀರಿ? ಸರಿಯಾಗಿ ಹೇಳಿದ್ರಿ, ದುಡ್ಡಿನಲ್ಲಿ ಅಲ್ವಾ? ಹಣದ ನೋಟಿನಲ್ಲಿ ನೀವು ನೋಡಿರ್ತೀರಿ. ಹಣದ ಮೌಲ್ಯ 10, 20, 50, 100 ಇದರಲ್ಲಿ ನೋಡಿರ್ತೀರಲ್ಲ. ಈ ಗಾಂಧಿ ತಾತ ಏನು ಅವರು ನೂಲ್ತಾ ಇದ್ರಲ್ಲ, ಅವರು ಬಟ್ಟೆ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಒಂದು ಚಕ್ರವನ್ನ ಚರಕ ಅಂತ ಕರಿತೇವೆ ನಾವು. ಆ ಚಕ್ರವನ್ನ ಬಳಸಿ ನೂಲುವುದನ್ನ ಚರಕದಿಂದ ನೂಲು ತೆಗೆಯುವುದು ಅಂತಾರೆ. ಈ ಚಕ್ರದ ಪ್ರತೀಕವಾಗಿ ಗಾಂಧಿ ಹಿಡಿದಂತ ಈ ಚಕ್ರ, ಇದು ಚರಕ. ಇದನ್ನ ಇಲ್ಲಿ ನಾವು ನಮ್ಮ ದೇಶದ ಧ್ವಜದಲ್ಲಿ ಅದರ ಪ್ರತೀಕವಾಗಿ ಈ ವೀಲ್, ಚಕ್ರವು ಇಲ್ಲಿ ಕಾಣ್ತಾ ಇದೆಯಲ್ಲ, ನಡುವೆ ಚಕ್ರ ಇರುವಂತದ್ದು. ಈ ಸತ್ಯ, ಶಾಂತಿ, ತ್ಯಾಗ 3 ಬಣ್ಣಗಳನ್ನ ಇಂಡಿಕೇಟ್ ಮಾಡಿದ್ರೆ ಈ ಮಧ್ಯದಲ್ಲಿರುವ ಚಕ್ರವು ಗಾಂಧಿ ಹಿಡಿದ ಚರಕದ ಒಂದು ಪ್ರತೀಕವಾಗಿ ಇಲ್ಲಿ ನಾವು ಅದನ್ನು ನೆನೆಸ್ಕೊಳ್ಬಹುದು. ಇಂಥ ಧ್ವಜವು, ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಇದು ನಮ್ಮ ಧ್ವಜ. ಇದರಲ್ಲಿ ಏನಿದೆ? ಸತ್ಯ ಇದೆ, ಶಾಂತಿ ಇದೆ, ತ್ಯಾಗ ಇದೆ, ಬಲಿದಾನಗಳಿದೆ ಸ್ವಾತಂತ್ರ್ಯಕ್ಕಾಗಿ. ನಮ್ಮ ಹಿರಿಯರು ಹೋರಾಡಿದ್ದ ಪ್ರತೀಕ ಇದು. ಹಿರಿಯರು ನಮಗೆ ಕೊಟ್ಟಂತಹ ಬಳುವಳಿ ಇದು ನಮ್ಮ ಧ್ವಜ. ಧ್ವಜದ ಭಕ್ತಿ ನಮ್ಮ ಶಕ್ತಿ, ನಾಡಗುಡಿಯ ಮೆರೆವುದು. ಈ ಧ್ವಜದ ಭಕ್ತಿ, ಎಲ್ಲರೂ ನಾವು ಈ ಧ್ವಜವನ್ನ ಎಷ್ಟು ಪ್ರೀತಿಸ್ತೇವೋ ಅಷ್ಟೇ ಪೂಜಿಸ್ತೇವೆ ಕೂಡ. ಇದನ್ನ ಯಾರು ಅಲ್ಲಗಳೆಯುವುದಿಲ್ಲ. ಎಲ್ಲರಿಗೂ ಧ್ವಜದ ಮೇಲೆ ಪ್ರೀತಿ ಇದೆ. ಇದು ನಮ್ಮ ಶಕ್ತಿ. ನಾವು ಭಾರತೀಯರು ಅಂತ ಒಗ್ಗೂಡಿ ಹೇಳುವಂಥದ್ದು ಈ ಧ್ವಜ.
ನಾವೆಲ್ಲರೂ ಒಂದೇ. ನಮ್ಮ ಶಕ್ತಿ ಇದು. ನಾಡ ಗುಡಿಯ ಮೆರೆಯುವುದು. ನಮ್ಮ ನಾಡಿನ ಹೆಮ್ಮೆಯ ಪ್ರತೀಕ ಇದು. ನಮ್ಮ ನಾಡ ಗುಡಿಯನ್ನ ಮೆರೆಯುವುದು ಈ ಧ್ವಜ, ಹೆಮ್ಮೆಯ ಧ್ವಜ ಅಂತ ಕವಿ ಇಲ್ಲಿ ಹೇಳ್ತಾರೆ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ ಅಂತ ಹೇಳಿದ್ರೆ, ಈ ಕೆಂಪು ಕಿರಣ ಬೆಳಗಿನ ಸಮಯದಲ್ಲಿ ಈ ಕೆಂಪು ಕಿರಣ ಸೂರ್ಯನ ಕಿರಣಗಳು ಬಂದು ಗಗನದ ತುಂಬಿಕೊಂಡಾಗ ಇಡೀ ಆಗಸ ಹೊನ್ನ ಬಣ್ಣವಾಗ್ತದೆ. ಹೊನ್ನು ಅಂತ ಹೇಳಿದ್ರೆ ಬಂಗಾರ. ಬಂಗಾರದ ಬಣ್ಣದಲ್ಲಿ ಈ ಆಗಸ ಗಗನವು ಕೆಂಪು ಕಿರಣಗಳಿಂದ ತುಂಬಿದ್ರೆ ಈ ಧ್ವಜ ಅಷ್ಟೊತ್ತಿಗೆ ಹಾರಾಡ್ತಾ ಇದ್ರೆ ಎಷ್ಟು ಸುಂದರವಾಗಿ ಕಾಣ್ತದೆ. ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ. ನಮ್ಮ ನಾಡ ಗುಡಿಯ ನೋಡಿರಣ್ಣ ಹೇಗಿದೆ. ಎಷ್ಟು ಚೆನ್ನಾಗಿದೆ ನಮ್ಮ ನಾಡು, ನುಡಿ, ಗುಡಿ, ನಮ್ಮ ದೇವಸ್ಥಾನಗಳು, ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಎಷ್ಟು ಚೆನ್ನಾಗಿದೆ ಅಂತ ಕವಿ ಇಲ್ಲಿ ಅಭಿಪ್ರಾಯ ಪಡ್ತಾರೆ. ಇದನ್ನ ಬರೆದಂತ, ಈ ಪದ್ಯವನ್ನ ಬರೆದಂತ ಕವಿಯ ಹೆಸರು ಕಯ್ಯಾರ ಕಿಞ್ಞಣ್ಣ ರೈ ಅವರು. ಈಗ ಪದ್ಯವನ್ನೊಮ್ಮೆ ರಾಗವಾಗಿ ಹಾಡೋಣ ಮಕ್ಕಳೇ. ಪದ್ಯ 2, ನಮ್ಮ ಬಾವುಟ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ. ಏರುತಿಹುದು ಹಾರುತಿಹುದು ನೋಡು ನಮ್ಮ ಬಾವುಟ. ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ತೋರುತಿಹುದು ಹೊಡೆದು ಹೊಡೆದು ಬಾನಿನಗಲ ಪಟಪಟ. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು. ಕೇಸರಿ ಬಿಳಿ ಹಸಿರು ಮೂರು ಬಣ್ಣ ನಡುವೆ ಚಕ್ರವು. ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಸತ್ಯ ಶಾಂತಿ ತ್ಯಾಗ ಮೂರ್ತಿ ಗಾಂಧಿ ಹಿಡಿದ ಚರಕವು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಇಂಥ ಧ್ವಜವು ನಮ್ಮ ಧ್ವಜವು ನೋಡು ಹಾರುತ್ತಿರುವುದು. ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು. ಧ್ವಜದ ಭಕ್ತಿ ನಮ್ಮ ಶಕ್ತಿ ನಾಡಗುಡಿಯ ಮೆರೆವುದು. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ. ಕೆಂಪು ಕಿರಣ ತುಂಬಿ ಗಗನ ಹೊನ್ನ ಬಣ್ಣವಾಗಿದೆ. ನಮ್ಮ ನಾಡಗುಡಿಯ ನೋಡಿರಣ್ಣ ಹೇಗಿದೆ. ನಮ್ಮ ನಾಡಗುಡಿಯ ನೋಡಿರಣ್ಣ ಹೇಗಿದೆ. ಹೇಗಿದೆ ಮಕ್ಕಳೇ ಕವಿತೆ? ಚೆನ್ನಾಗಿದೆ ಅಲ್ಲ? ಈ ಪದ್ಯವನ್ನ ಚೆನ್ನಾಗಿ ಓದಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ.